ನಮಸ್ತೆ ಸ್ನೇಹಿತರೆ. ಇವತ್ತಿನ ವಿಷಯ ಏನಂದ್ರೆ, ಕಾಮನ್ ಆಗಿ ನಾವೆಲ್ಲರೂ ಮೊಟ್ಟೆ ತಿಂತೀವಿ. ಮೊಟ್ಟೆ ತಿನ್ಲಿಲ್ದೋರೇ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಯಾಕಂದ್ರೆ ಆಲ್ಮೋಸ್ಟ್ ಯಾರೇ ಒಬ್ರು ಹುಷಾರಿಲ್ದಾಗ್ಲಿ, ಏನೇ ಒಂದು ಫ್ರಾಕ್ಚರ್ ಆದಾಗ್ಲಿ ಈ ಮೊಟ್ಟೆ ಅನ್ನೋದನ್ನ ನಾವು ಕಾಮನ್ ಆಗಿ ಉಪಯೋಗಿಸ್ತೀವಿ. ಈ ಏನಪ್ಪ ಮೊಟ್ಟೆ ತಿಂದ್ರೆ ಏನಪ್ಪ ಯೂಸು, ನೀನೇನ್ ಮೊಟ್ಟೆ ಬಗ್ಗೆ ನಮಗೆ ಕಾಮನ್ ಆಗಿ ಗೊತ್ತಿದೆಯಲ್ಲ ಎಲ್ಲ ಅಂತ ಅನ್ಕೊಳ್ತೀವಿ. ಆದ್ರೆ ನೋಡಿ ಸ್ನೇಹಿತರೆ, ಕಾಮನ್ ಆಗಿ ಗೊತ್ತಿರುವಂತದ್ದು ಮೊಟ್ಟೆಲಿ ಪ್ರೋಟೀನ್ ಐಟಮ್ ಇರುತ್ತೆ, ಅದ್ ತಿಂದ್ರೆ ನಮ್ಮ ಮಸಲ್ಸಿಗೆ ಒಳ್ಳೇದು ಅಂತ ಅಷ್ಟೇ ಗೊತ್ತಿದೆ. ಆದ್ರೆ ನಾನು ಹೇಳುವಂತಹ ಕೆಲವೊಂದು ವಿಷಯಗಳನ್ನ ಈ ನೀವು ಅರ್ಥ ಮಾಡ್ಕೊಂಡ್ರೆ, ಮೊಟ್ಟೆನ ಮಿತವಾಗಿ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೇದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ. ದ ವಿಡಿಯೋನ ಸ್ಕಿಪ್ ಮಾಡ್ಲಂಗೆ ಕರೆಕ್ಟ್ ಆಗಿ ಇದ್ರ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಾವು ಮೊಟ್ಟೆನ ಕಾಮನ್ ಆಗಿ ಪ್ರೋಟೀನ್ ನ ಉತ್ತಮ ಮೂಲ ಅಂತೀವಿ. ಎಸ್, ಅದರಲ್ಲಿ ಆಲ್ಮೋಸ್ಟ್ ನಮಗೆ ಒಳ್ಳೆ ಪ್ರೋಟೀನ್ ಸಿಕ್ಕೇ ಸಿಗತ್ತೆ. ಆದ್ರೆ ಅದರಲ್ಲಿ ವಿಟಮಿನ್, ಮಿನರಲ್ಸ್ ಹೀಗೆ ಪ್ರತಿಯೊಂದು ಅಂಶ ಕೂಡ ಇರುತ್ತೆ ಸ್ನೇಹಿತರೆ. ನಾವು ಇದನ್ನ ಆಲ್ಮೋಸ್ಟ್ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಪ್ರತಿದಿನ ಮೊಟ್ಟೆ ತಿಂತೀವಿ, ಅದರಿಂದ ಏನ್ ನಮಗೆ ಯೂಸ್ ಆಗುತ್ತೆ ಅನ್ನೋ ತಿಳ್ಕೊಳ್ಳಿಲ್ಲ ಅಂದ್ರೆ ಏನ್ ಉಪಯೋಗ ತಿಂದಿ. ಹಾಗಾಗಿ ನಾನು ಹೇಳುವಂತಹ ಕೆಲವೊಂದು ಪಾಯಿಂಟ್ಸ್ಗಳನ್ನ ನೀವು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಪ್ರೋಟೀನ್ ಸೋರ್ಸ್ ಆಗಿ ಓಕೆ, ಪ್ರೋಟೀನ್ ಒಂದು ಪಾಯಿಂಟ್ ಪ್ರೋಟೀನ್ ಆಗಿ ಸಿಗತ್ತೆ. ನೆಕ್ಸ್ಟ್ ಇದರಿಂದ ವಿಟಮಿನ್ಸ್ ಸಿಗತ್ತೆ, ಮಿನರಲ್ಸ್ ಸಿಗತ್ತೆ. ಓಕೆ ಸ್ನೇಹಿತರೆ, ಈ ಮೊಟ್ಟೆಯಲ್ಲಿ ವೈಟ್ ಪಾರ್ಟ್ ಮತ್ತೆ ಯೆಲ್ಲೋ ಪಾರ್ಟ್ ಅಂತ ಎರಡು ಪಾರ್ಟ್ ಇರುತ್ತೆ. ಆದ್ರೆ ವೈಟ್ ಪಾರ್ಟ್ ಅಲ್ಲಿ ನಮಗೆ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಸ್ನೇಹಿತರೆ. 6 ಗ್ರಾಮ್ ಆಫ್ ಪ್ರೋಟೀನ್ ಅಂಡ್ ಯೆಲ್ಲೋ ಪಾರ್ಟ್ ಅಲ್ಲಿ 4 ಗ್ರಾಮ್ಸ್ ಆಫ್ ಫ್ಯಾಟ್. ಅದರಲ್ಲೂ ಕೂಡ ಪ್ರೋಟೀನ್ ಇರುತ್ತೆ ಸ್ನೇಹಿತರೆ, ಆದ್ರೆ ಅದರಲ್ಲಿ ಫ್ಯಾಟ್ ಇದ್ದೇ ಇರುತ್ತೆ. ನಮಗೆ ಪ್ರೋಟೀನ್ ಅಂತೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಸಿಗುವಂತಹ ವಿಟಮಿನ್ಸ್ ಗಳ ಬಗ್ಗೆ ನಾವು ತಿಳ್ಕೋಬೇಕು. ನೋಡಿ, ನಿಮ್ ಮುಂದೆ ನೀವು ನೋಡ್ತಾ ಇದ್ದೀರಿ, ಇದರಲ್ಲಿ ಸಿಗುವಂತಹ ವಿಟಮಿನ್ಸ್ ಗಳು ವಿಟಮಿನ್ ಎ, ವಿಟಮಿನ್ ಬಿ5, ವಿಟಮಿನ್ ಬಿ6, ವಿಟಮಿನ್ ಬಿ12 ಅಂಡ್ ವಿಟಮಿನ್ ಡಿ, ವಿಟಮಿನ್ ಇ ಅಂಡ್ ವಿಟಮಿನ್ ಕೆ. ಹೀಗೆ ಹಲವಾರು ವಿಟಮಿನ್ಸ್ ಗಳು, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ಸ್ ಗಳು ನಮಗೆ ಈ ಮೊಟ್ಟೆಯ ಮಿತಮೀಯ ಸೇವನೆಯಿಂದ ನಮಗೆ ಸಿಗುತ್ತೆ ಸ್ನೇಹಿತರೆ. ಹಾಗೆ ಇದರಲ್ಲಿರುವಂತಹ ಮಿನರಲ್ಸ್ ಅಂದ ತಕ್ಷಣನೇ ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಲ್ಲ ಸ್ನೇಹಿತರೆ ಏನೇನ್ ಮಿನರಲ್ಸ್ ಇರುತ್ತೆ ಅಂತ. ನಾನು ಹೇಳ್ತೀನಿ ನೋಡಿ. ಇದರಲ್ಲಿ ಸಿಗುವಂತಹ ಮಿನರಲ್ಸ್ ಫಾಸ್ಫರಸ್, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಜಿಂಕ್ ಅಂಡ್ ಸೆಲೆನಿಯಂ. ನೋಡಿ ಸ್ನೇಹಿತರೆ, ಇವೆಲ್ಲ ನಮ್ಮ ಮೂಳೆಗಳಿಗೆ, ನಮ್ಮ ಮಸಲ್ಸ್ಗಳಿಗೆ, ನಮ್ಮ ಬಾಡಿ ಒಂದು ಸ್ಟ್ರೆಂತ್ ಆಗಿರೋಕೆ ಈ ಮಿನರಲ್ಸ್ ಎಲ್ಲ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ. ಇದನ್ನ ನಾವು ಮಿತವ್ಯಯವಾಗಿ ಸೇವಿಸ್ತಾ ಬರಬೇಕು. ಅದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್ ಸ್ನೇಹಿತರೆ, ನಾವು ಹೇಗೆ ಎಗ್ ಚಾಯ್ಸ್ ಮಾಡಬೇಕು ಅನ್ನೋದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರಲ್ಲ. ಆದ್ರೆ ಸುಮ್ನೆ ಹೋಗಿ ಅಂಗಡಿಲಿ ಕೇಳಿ ತಗೊಂಡ್ಬಿಡ್ತೀರಾ. ಅಣ್ಣ ಹೆಗ್ ಕೊಡಿ, ಒಂದ್ 4 ನನಗೆ ಮೊಟ್ಟೆ ಕೊಡಿ, ಒಂದ್ ಡಜನ್ ಮೊಟ್ಟೆ ಕೊಡಿ ಅಂತ ಹೇಳಿ ತಗೊಂಡ್ಬಿಡ್ತೀರಾ. ಆ ಮೊಟ್ಟೆನ ನೀವು ಅದನ್ನ ಹೇಗ್ ಉಪಯೋಗಿಸ್ಬೇಕು, ಅದು ಫ್ರೆಶ್ ಆಗಿದ್ಯಾ ಅಂತ ನೀವು ತಿಳ್ಕೊಳ್ಳೋದೇ ಇಲ್ಲ. ಮೊಟ್ಟೆ ಸುಮ್ನೆ ತರ್ತೀರಾ, ಅದನ್ನ ಯೂಸ್ ಮಾಡಿ ತಿಂದ್ಬಿಡ್ತೀರಾ. ಅದು ಹಳೆ ಮೊಟ್ಟೆನೋ ಅಥವಾ ಅದನ್ನ ಇಟ್ಟು 1-2 ವಾರ ಆಗಿದೆಯೋ ಹೇಗಾಗಿದೆಯೋ ಅಂತ ಗೊತ್ತಾಗೋದಿಲ್ಲ. ನೋಡಿ ಸ್ನೇಹಿತರೆ, ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ನೀವು ಒಂದ್ ಗ್ಲಾಸ್ ಅಲ್ಲಿ ಒಂದ್ ಗ್ಲಾಸ್ ವಾಟರ್ ತಗೊಳ್ಳಿ. ಅದರಲ್ಲಿ ನೀವು ತಂದಿರುವಂತಹ ಒಂದ್ ಮೊಟ್ಟೆನ ಹಾಕಿ. ಆ ಮೊಟ್ಟೆ ಏನಾದ್ರೂ ಕೆಳಗೆ ತಳದಲ್ಲಿ ಕೂರ್ತು ಅಂದ್ರೆ ಅದು ಫ್ರೆಶ್ ಆಗಿದೆ ಅಂತ ಅರ್ಥ. ಆ ಮೊಟ್ಟೆ ಏನಾದ್ರೂ ನೀರೊಳಗೆ ಮುಳುಗಿ ನಿಲ್ತು ಅಂದ್ರೆ ಅದು ಒಂದು 2 ವೀಕ್ಸ್ 1 ವೀಕ್ಸ್ ಹೇಗೋ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಮೊಟ್ಟೆ ಏನಾದ್ರು ಸಂಪೂರ್ಣವಾಗಿ ತೇಲ್ತಾ ಇದೆ ಅಂದ್ರೆ ಅದು ಹಳೆ ಮೊಟ್ಟೆ ಅಂತ ಸ್ನೇಹಿತರೆ. ಆ ಮೊಟ್ಟೆನ ತಿನ್ನೋದ್ರಿಂದ ನಮಗೆ ಅವಶ್ಯಕತೆಗೆ ತಕ್ಕಂತಹ ಏನು ಪೋಷಕಾಂಶಗಳು ಸಿಗೋದಿಲ್ಲ ಸ್ನೇಹಿತರೆ. ಇದರಿಂದ ಸಿಗುವಂತಹ ಬೆನಿಫಿಟ್ಸ್ ಏನಂದ್ರೆ ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಮಸಲ್ಸ್ ಗ್ರೋತ್. ಇದರಲ್ಲಿರುವಂತಹ ಪ್ರೋಟೀನ್ ಇಂದ ನಮ್ಮ ಮಸಲ್ಸ್ ಗ್ರೋತ್ಗೆ, ನಮ್ಮ ಬೆಳವಣಿಗೆಗೆ ತುಂಬಾ ಒಳ್ಳೇದು ಸ್ನೇಹಿತರೆ. ಹಾಗೆ ನಮ್ಮ ಯೋಗ್ ಕಂಟೆಂಟ್ಸ್, ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇಂದ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಒಳ್ಳೇದಿದೆ ಸ್ನೇಹಿತರೆ. ಹಾಗೆ ಇದರಲ್ಲಿ ಯೆಲ್ಲೋ ಪಾರ್ಟ್ ಅಲ್ಲಿ ಇರುವಂತಹ ಫ್ಯಾಟ್ ಇಂದ ನಮ್ಮ ರಕ್ತದಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಹೆಚ್ಚಿಸಿ ನಮ್ಮ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಸ್ನೇಹಿತರೆ. ಹಾಗೆ ಇದರಲ್ಲಿರುವಂತಹ HDL ಕೊಲೆಸ್ಟ್ರಾಲ್ ಅಂದ್ರೆ ಈ ಹಳದಿ ಲೋಳೆಯಲ್ಲಿರುವಂತಹ ಲುಟಿನೋ ಅಂಡ್ ಜಿನ್ಸಿದಿನ್ ಎಂಬ ಉತ್ಕರ್ಷಣ ನಿರೋಧಕಗಳು ಸ್ನೇಹಿತರೆ, ನಮ್ಮ ಕಣ್ಣಿನ ಆರೋಗ್ಯಕ್ಕೂ ಸಹ ಒಳ್ಳೇದಿದೆ ಸ್ನೇಹಿತರೆ. ಹಾಗೆ ಇನ್ನ ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಡಯಟ್, ತೂಕ ನಿರ್ವಹಣೆ ಸ್ನೇಹಿತರೆ. ಈ ತೂಕ ನಿರ್ವಹಣೆಗೆ ಆಲ್ಮೋಸ್ಟ್ ಎಲ್ಲರೂ ಪ್ರೋಟೀನ್ ಐಟಮ್ಸ್ಗಳೇ ತಿಂತಾರೆ. ಆದ್ರೆ ಹೆಚ್ಚಾಗಿ ಈ ಮೊಟ್ಟೆ ಯೂಸ್ ಮಾಡೋದಿಲ್ಲ. ಅದ್ರ ಬದಲು ಚಿಕನ್ನು, ಈ ತರ ಬೇರೆ ಬೇರೆ ಪ್ರೋಟೀನ್ ಐಟಮ್ಸ್ಗಳನ್ನ ತಗೊಳ್ತೀರಾ ನೀವು.
ಆದ್ರೆ ನಾನು ಹೇಳೋದೇನಂದ್ರೆ, ನಿಮ್ಮ ಮಿಲ್ಸ್ ಅಲ್ಲಿ ನೀವು ಡಯಟ್ ಮಾಡ್ತಿದ್ದೀರಾ, ನಿಮ್ ತೂಕ ಕಡಿಮೆ ಆಗ್ಬೇಕು ಅಂದ್ರೆ ಈ ಮೊಟ್ಟೆನ ನಿಮ್ಮ ಬೆಳಗ್ಗಿನ ಉಪಹಾರದಲ್ಲಿ ಸೇವಿಸಿ ಸ್ನೇಹಿತರೆ. ನೀವೇನಾದ್ರೂ ಜಿಮ್ಮಿಗೆ ಹೋಗ್ತಿದ್ದೀರಾ, ಎಲ್ಲೇ ಹೋಗ್ತೀರಾ, ಏನೇ ಮಾಡ್ತಿದ್ದೀರಾ ಅಂದ್ರೂ, ವರ್ಕೌಟ್ ಮಾಡ್ತಿದ್ದೀನಿ ಅಂದ್ರೆ ನೀವು ಆಲ್ಮೋಸ್ಟ್ ನೀವು ನಿಮ್ ಬೆಳಗಿನ ತಿಂಡಿಲಿ 2 ಮೊಟ್ಟೆನ ತಗೊಳ್ಳಿ. 2 ಮೊಟ್ಟೆನ ತಗೊಳ್ಳೋದಿರೋ ಸ್ನೇಹಿತರೆ, ಇದರಲ್ಲಿರುವಂತಹ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಇಂದ ನಿಮ್ಮ ಹೊಟ್ಟೆ ತುಂಬಿದ ಅನುಭವ ಇರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪ್ರೋಟೀನ್ ಸಿಕ್ಕಾಗ ನಮ್ಮ ದೇಹ ಅದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇರತ್ತೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಏನು ಕೂಡ ತಿನ್ನಕ್ಕೆ ಅನ್ಸೋದಿಲ್ಲ ಸ್ನೇಹಿತರೆ. ಇದು ಯಾಕಂದ್ರೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ, ಹಾಗಾಗಿ ನಿಮಗೇನು ತಿನ್ಬೇಕು ಅಂತ ಅನ್ಸೋದಿಲ್ಲ ಸ್ನೇಹಿತರೆ. ಕೆಲವೊಬ್ರು ಈ ಮೊಟ್ಟೆನ ಜಾಸ್ತಿ ತಂದ್ಬಿಡ್ತಾರೆ. ಇಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಈ ಹೆಗ್ ಅಂಗಡಿಗಳಲ್ಲಿ ಅಥವಾ ಕೋಳಿ ಫಾರಂ ಇಂದ ಎಲ್ಲಿಂದನೋ ಕಡೆಯಿಂದ ಹೆಗ್ನ ಒಂದು ಜಾಸ್ತಿ ಹೆಗ್ ತಂದು ಸ್ಟೋರ್ ಮಾಡ್ಕೊಂಡಿರ್ತಾರೆ ಮನೆಯಲ್ಲಿ. ಒಂದು ನಾರ್ಮಲ್ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಹಂಗ್ ಮಾಡ್ಕೊಳ್ಳೋದ್ರಿಂದ ಹೆಗ್ಗಳು ಫ್ರೆಶ್ ಇರುತ್ತೋ ಅಥವಾ ಏನಿರುತ್ತೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ನೋಡಿ ಸ್ನೇಹಿತರೆ, ಇದನ್ನ ಕೆಲವೊಂದು ಇದಕ್ಕೆ ಪಾಯಿಂಟ್ಸ್ ನ ಹೇಳ್ತೀನಿ. ನೀವು ಏನಾದ್ರೂ ಹೆಗ್ನ ಮನೆಗ್ ತಂದ್ರೆ ಆದಷ್ಟು ನಿಮ್ಮ ರೆಫ್ರಿಜರೇಟರ್ ಅಂದ್ರೆ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿಡಿ ಸ್ನೇಹಿತರೆ. ಒಂದ್ ಕೆಳಗಿನ ಪಾರ್ಟ್ ಅಲ್ಲಿ, ಇಲ್ಲ ಹೆಗ್ಗಿಗೆ ಅಂತ ಒಂದು ಪಾರ್ಟ್ ಇರುತ್ತೆ, ಆ ಪಾರ್ಟ್ ಅಲ್ಲಿ ಆ ಹೆಗ್ನ ಸ್ಟೋರ್ ಮಾಡಿರಿ. ಇದರಿಂದ ಹೆಗ್ಗು ಒಂದು ಫ್ರೆಶ್ನೆಸ್ ಆಗಿ ಇರುತ್ತೆ ಸ್ನೇಹಿತರೆ. ಹಾಗೆ ಇದನ್ನ ಈಗ ಓಕೆ ಅಪ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ, ಏಕ್ದಮ್ ಅದನ್ನ ಹಂಗೆ ಫ್ರಿಡ್ಜ್ ಇಂದ ತೆಗೆದು ಯೂಸ್ ಮಾಡ್ಬೋದ ಅಂತ ಕೇಳಿದ್ರೆ ಇಲ್ಲ ಸ್ನೇಹಿತರೆ, ಆ ಥರ ಯೂಸ್ ಮಾಡಬೇಡಿ. ನೀವು ಮಾಡಬೇಕು ಅನ್ಸ್ದಾಗ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಹಿಂದೆ ಫ್ರಿಡ್ಜ್ ಇಂದ ತೆಗ್ದು ಅದನ್ನ ಹೊರಗಡೆ ಇಡಿ. ಅದು ನಾರ್ಮಲ್ ಟೆಂಪರೇಚರ್ ಬಂದಾಗ ಅದನ್ನ ಯೂಸ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಈ ಕಾಮನ್ ಆಗಿ ಮೊಟ್ಟೆನ ಬಾಯ್ಲ್ ಮಾಡ್ಬೇಕಾದ್ರೆ ಅದು ಸೀಳಾಗತ್ತೆ ಇಲ್ಲ ಏನಾದ್ರೂ ಒಂದಾಗತ್ತೆ. ಕಾಮನ್ ಆಗಿ ಎಲ್ಲರ ಮನೆಯಲ್ಲೂ ಈ ಈರುಳ್ಳಿ ಸಿಪ್ಪೆ ಅನ್ನೋದು ಹಾಕ್ತಾರೆ. ಆದ್ರೆ ನಾನೊಂದು ಪಾಯಿಂಟ್ಸ್ ಹೇಳ್ತೀನಿ ಸ್ನೇಹಿತರೆ, ಈ ಮೊಟ್ಟೆ ಸೀಳಾಗಬಾರ್ದು ಅನ್ನೋದಾದ್ರೆ ನೀವು ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ತೀರಾ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ವಿನೆಗರ್ ಹಾಕಿ. ವಿನೆಗರ್ ಹಾಕಿದಾಗ ಮೊಟ್ಟೆ ಸೀಳಾದ್ರೂ ಕೂಡ ಅದರಲ್ಲಿರುವಂತಹ ವೈಟ್ ಪಾರ್ಟ್, ಯೆಲ್ಲೋ ಪಾರ್ಟ್ ಆಚೆ ಬರ್ಲ ಹಾಗೆ ಅದು ಒಂದು ಕೋಟಿಂಗ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಇದು ಕೂಡ ನಿಮಗೆ ಬೆಸ್ಟ್ ಮೆಥಡ್ ಬಾಯ್ಲಿಂಗ್ ಅಲ್ಲಿ. ಈಗ ನಾವು ಮೊಟ್ಟೆನ ಬಾಯ್ಲ್ ಮಾಡಿ ಏನೋ ತಿಂತೀವಿ, ಬೇಯಿಸ್ಕೊಂಡು ತಿನ್ಬಿಡ್ತೀವಿ. ಆದ್ರೆ ಈ ಆಫ್ ಬಾಯ್ಲ್ ಈ ತರ ಮಾಡಿ ತಿಂತೀವಿ. ಈ ತರ ಮಾಡೋದ್ರಲ್ಲಿ ಕೆಲವೊಂದು ಮೆಥಡ್ಗಳು ಇದೆ ಸ್ನೇಹಿತರೆ. ಈ ಮೆಥಡ್ ನ ನೀವು ಯೂಸ್ ಮಾಡಿದ್ರೆ ನಿಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಹೇಗೆ ಅಂದ್ರೆ, ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದು ಸಾಫ್ಟ್ ಬಾಯ್ಲ್ ಅಂದ್ರೆ 6 to 7 ಮಿನಿಟ್ಸ್ ಸ್ನೇಹಿತರೆ. ಹೇಗೆ ಅಂದ್ರೆ, ನಿಮ್ ಗ್ಯಾಸ್ ತುಂಬಾ ಸಣ್ಣ ಮಾಡಿ ಬೇಯಿಸಿದ್ರೆ ಆಗುವಂತದ್ದು ಸಾಫ್ಟ್ ಬಾಯ್ಲ್. ನೆಕ್ಸ್ಟ್ ಮೀಡಿಯಂ ಬಾಯ್ಲ್ ಅಂದ್ರೆ ಸ್ನೇಹಿತರೆ, ಅದೇ ಉರಿಲಿ ನೀವು 8 to 9 ಮಿನಿಟ್ಸ್ ಅದನ್ನ ಬೇಯಿಸಿ ಹಂಚ ಮೇಲೆ ರೋಸ್ಟ್ ಮಾಡಿ ತಿನ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಹಾರ್ಡ್ ಬಾಯ್ ಅಂದ್ರೆ 10 ಮಿನಿಟ್ಸ್ ಸ್ನೇಹಿತರೆ. ಈ 10 ಮಿನಿಟ್ಸ್ ತಿನ್ನೋದ್ರಿಂದ ನಮಗೆ ಮೊಟ್ಟೆಲಿರುವಂತಹ ಪೋಷಕಾಂಶಗಳು ನಮಗೆ ಕರೆಕ್ಟ್ ಆಗಿ ಅಬ್ಸರ್ವ್ ಆಗುತ್ತೆ ಸ್ನೇಹಿತರೆ. ಕಾಮನ್ ಆಗಿ ಮೊಟ್ಟೆ ಈ ಮಧುಮೇಹಿಗಳು ಅಂತಾರಲ್ಲ, ಅವ್ರಿಗೆ ಮಧುಮೇಹಿ ಬಂದಿರುವಂತಹ ಕಾಯಿಲೆ ಇರೋರಿಗೆ ಮೊಟ್ಟೆ ಒಂದು ಉತ್ತಮ ಆಹಾರ ಅಂತಾನೆ ಹೇಳ್ಬೋದು. ಆದ್ರೆ ನೋಡಿ ಸ್ನೇಹಿತರೆ, ಇದು ಮೊಟ್ಟೆನ ನಾವು ಎಣ್ಣೆಯಲ್ಲಿ ತುಂಬಾ ಬಾಯ್ಲ್ ಮಾಡಿ, ಅಂದ್ರೆ ಎಣ್ಣೆಲಿ ತುಂಬಾ ಫ್ರೈ ಮಾಡಿ ತಿನ್ಬಾರ್ದು. ನಾವು ಆಲ್ಮೋಸ್ಟ್ ಬೇಯಿಸ್ಕೊಂಡು ತಿನ್ನೋದ್ರಿಂದ ಇದರಲ್ಲಿರುವಂತಹ ವಿಟಮಿನ್ಸ್ ಗಳು, ಪ್ರೋಟೀನ್ಗಳು, ಮಿನರಲ್ಸ್ ಗಳು ನಮಗೆ ಡೈರೆಕ್ಟ್ ಆಗಿ ನಮ್ಮ ದೇಹಕ್ಕೆ ತುಂಬಾ ಬೇಗ ಅಬ್ಸರ್ವ್ ಆಗತ್ತೆ. ಪಾಯಿಂಟ್ ಅಂದ್ರೆ ಸ್ನೇಹಿತರೆ, ಈ ಹಸಿ ಮೊಟ್ಟೆನ ಆಲ್ಮೋಸ್ಟ್ ಈ ನಾಟಿ ಮೊಟ್ಟೆ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಹಸಿ ಮೊಟ್ಟೆ ಸಿಕ್ಕ ತಕ್ಷಣನೇ ಕುಡಿದು ಬಿಡ್ತಾರೆ ಅದನ್ನ. ಹಂಗೆ ಮೊಟ್ಟೆ ಹೊಡೆದಿ ಹಂಗೆ ಕುಡಿತಾರೆ. ಇನ್ನ ಕೆಲವೊಬ್ರು ಹಾಲಲ್ಲಿ ಹಾಕೊಂಡ್ ಕುಡಿತಾರೆ. ನೋಡಿ ಸ್ನೇಹಿತರೆ, ಈ ಮೊಟ್ಟೆನ ನಮಗೆ ಬೇಯಿಸಿ ತಿಂದ್ರು ಕೂಡ ನಮಗೆ ಇದ್ರಲ್ಲಿ ಸಿಗುವಂತಹ ಪ್ರೋಟೀನ್, ವಿಟಮಿನ್, ಮಿನರಲ್ಸ್ ಸಿಗತ್ತೆ. ಆದ್ರೆ ನೀವು ಹಸಿ ಮೊಟ್ಟೆ ಕುಡಿಯೋದ್ರಿಂದ ಏನ್ ಪ್ರಾಬ್ಲಮ್ ಅಂದ್ರೆ, ಇದರಲ್ಲಿರುವಂತಹ ಸಾಲ್ಮೋನ್ ನಂತಹ ಬ್ಯಾಕ್ಟೀರಿಯಾ ಅದರಲ್ಲಿ ಹಂಗೆ ಉಳಿದಿರುತ್ತೆ ಸ್ನೇಹಿತರೆ. ಅದನ್ನ ನಾವು ಡೈರೆಕ್ಟ್ ಆಗಿ ತಗೊಂಡಾಗ ಅದೇನಾಗತ್ತೆ, ನಮ್ಮ ಹೊಟ್ಟೆ ಒಳಗೆ ಹೊಟ್ಟೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಉಂಟು ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಹಸಿ ಮೊಟ್ಟೆ ಕುಡಿಯೋದನ್ನ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ. ನೀವು ಆದಷ್ಟು ಮೊಟ್ಟೆನ ಬೇಯಿಸೇ ತಿನ್ನಿ. ಮೊಟ್ಟೆನ ಹೆಚ್ಚಾಗಿ ಯಾರು ಉಪಯೋಗಿಸಬಾರ್ದು ಅಂದ್ರೆ ಸ್ನೇಹಿತರೆ, ಈ ಹೃದಯ ಸಮಸ್ಯೆ ಇರೋರು ಮತ್ತೆ ಕೊಲೆಸ್ಟ್ರಾಲ್ ಸಮಸ್ಯೆ ಇರೋರು ನೀವು ಆದಷ್ಟು ಮೊಟ್ಟೆನ ಉಪಯೋಗಿಸಬಾರ್ದು. ಯಾಕಂದ್ರೆ ಇದನ್ನ ನೀವು ತಿನ್ಲೇಬೇಕು ಅನ್ನೋದಾದ್ರೆ ನೀವು ವೈದ್ಯರ ಸಲಹೆ ಪಡೆಯೋದು ಉತ್ತಮ ಸ್ನೇಹಿತರೆ. ಈ ಮೊಟ್ಟೆನ ನಾವು ಮಿತವಾಗಿ ತಿನ್ನೋದನ್ನ ಕಲ್ತ್ಕೊಂಡ್ರೆ ನಮ್ ದೇಹಕ್ಕೆ ಬೇಕಾಗಿರುವಂತಹ ಇದರಲ್ಲಿ ಇರುವಂತಹ ವಿಟಮಿನ್ಸ್, ಮಿನರಲ್ಸ್, ಪೋಷಕಾಂಶಗಳು ನಮಗೆ ಬೇಗನೆ ಅಬ್ಸರ್ವ್ ಆಗುತ್ತೆ ಸ್ನೇಹಿತರೆ. ಮತ್ತೆ ನಾವು ಹೆಲ್ತಿ ಆಗಿರೋಕೆ, ನಾವು ಸ್ಟ್ರಾಂಗ್ ಆಗಿರೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ.
ನೀವು ಆಯ್ತಪ್ಪ ನಾನು ಯಾವ ತರ ತಿನ್ಬೇಕು ಅನ್ನೋದಾದ್ರೆ, ನೋಡಿ ಸ್ನೇಹಿತರೆ, ನೀವು ಡೈಲಿ ಒಂದ್ 2 ಮೊಟ್ಟೆ ತಿಂತೀರಾ ಇಲ್ಲ 4 ಮೊಟ್ಟೆ ತಿಂತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನೀವು ತಿನ್ಬೇಕಾದ್ರೆ ಅದರಲ್ಲಿ ಈಗ 2 ಮೊಟ್ಟೆ ತಿಂತಿದ್ರೆ 1 ಮೊಟ್ಟೆನ ಪೂರ್ತಿಯಾಗಿ ತಿನ್ನಿ, ಇನ್ನೊಂದ್ ಮೊಟ್ಟೆನ ಎಲ್ಲೋ ವೈಟ್ ಪಾರ್ಟ್ ಮಾತ್ರ ತಿನ್ನಿ, ಎಲ್ಲೋ ಪಾರ್ಟ್ ತಿನ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಅದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಇದ್ದೇ ಇರತ್ತೆ. ಒಬ್ಬ ಹೆಲ್ತಿ ಮನುಷ್ಯನಿಗೆ ಅವಶ್ಯಕವಾಗಿರುವಂತಹ ಪ್ರೋಟೀನ್ ಸಿಕ್ಕಿದ್ರೆ ಸಾಕು. ಅದು ಫ್ಯಾಟ್ ಇಲ್ಲದೆ ಇರುವಂತಹ ಪ್ರೋಟೀನ್ ನಮಗೆ ಅವಶ್ಯಕತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋ ಸಲಹೆ ಅಂದ್ರೆ, ಈ ಕೆಲವೊಬ್ರು ತುಂಬಾ ವೀಕ್ ಇರ್ತಾರೆ ಅಂಥವ್ರು ಮೊಟ್ಟೆನ ತಿನ್ನೋದ್ರಿಂದ, ಮೊಟ್ಟೆ ಎಲ್ಲೋ ಪಾರ್ಟ್ ವೈಟ್ ಪಾರ್ಟ್ ಎರಡು, ಒಂದು ಮೊಟ್ಟೆ ಪೂರ್ತಿಯಾಗಿ ನೀವು ಡೈಲಿ 2 ಮೊಟ್ಟೆ ತಿಂತಾ ಬಂದ್ರೆ ನಿಮಗೆ ಬೇಕಾಗಿರುವಂತ, ನಿಮ್ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳು, ಪ್ರೋಟೀನ್ ಎಲ್ಲ ಸಿಗ್ತಾ ಬರುತ್ತೆ ಸ್ನೇಹಿತರೆ. ನೀವು ಕೂಡ ತುಂಬಾ ಆರೋಗ್ಯವಂತರಾಗ್ತೀರಾ. ನೀವು ತೆಳ್ಳಗಿದ್ರೆ ನಿಮಗೂ ಕೂಡ ನಿಮ್ ತೂಕ ಹೆಚ್ಚಿಗೆ ಆಗತ್ತೆ. ಮತ್ತೆ ಹೀಗೆ ಒಳ್ಳೊಳ್ಳೆ ಐಟಮ್ಸ್ಗಳನ್ನ, ಒಳ್ಳೊಳ್ಳೆ ಫುಡ್ಗಳನ್ನ ತಿಂದು ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಸ್ನೇಹಿತರೆ.